ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪೆಂಗರಂಗ, ಅವನು ಪೆಂಗಾಟಗಳು ಒಂದಲ್ಲ. ಪಬ್ಲಿಕ್ ಟಿವಿ ರಂಗನಾಥ್ ಬಗ್ಗೆ ಹೇಳ್ತಾ ಇದ್ದೀನಿ. ಅವನು ದಿನ ಬೆಳಗಾದ್ರೆ ಏನಾದರೂ ಒಂದೋ ಹಿಂದೂ ಮುಸ್ಲಿಂ ಅಂತ ತಂದಿಡಬೇಕು, ಅಥವಾ ಎಲ್ಲರೂ ಸಹ ಮೋದಿಯ ಗುಲಾಮರಾಗಿ ಬದುಕಬೇಕು, ಬಿಜೆಪಿಯ ಗುಲಾಮರಾಗಿ ಬದುಕಬೇಕು, ಬಿಜೆಪಿ ಪಾದದ ಅಡಿಯಲ್ಲಿ ಬಿದ್ದು ಸಾಯ್ತಿರಬೇಕು ಅನ್ನುವ ರೀತಿಯಲ್ಲಿ, ಪರೋಕ್ಷವಾಗಿ ಬ್ರಾಹ್ಮಣರ ಗುಲಾಮರಾಗಿರಬೇಕು ಅನ್ನುವ ರೀತಿಯಲ್ಲಿ ಬೊಗಳ್ಕೊಂಡು ಸಾಯ್ತಿರ್ತಾನೆ. ಅವನು ಹೇಳುವಂತೆಲ್ಲ ಸುಳ್ಳೇನೆ, ಬರೀ ಸುಳ್ಳು ಬಿಟ್ಟರೆ ಬೇರೆ ಏನೂ ಹೇಳೋದಿಲ್ಲ. ಸಮಾಜದಲ್ಲಿ ಬೆಂಕಿ ಹಚ್ಚೋದು ಅಥವಾ ಸುಳ್ಳು ಹೇಳೋದು, ಇದನ್ನು ಮಾತ್ರ ಮಾಡ್ತಿರ್ತಾನೆ. ಅದೇ ಚಾಳಿಯನ್ನ ಧರ್ಮಸ್ಥಳದ ವಿಚಾರದಲ್ಲಿಯೂ ಸಹ ದಿನ ಬೆಳಗಾದ್ರೆ ಮುಂದುವರ್ಸ್ಕೊಂಡು ಹೋಗ್ತಿದ್ದಾನೆ. ಅವನ ವಿಚಾರ ತೆಗೆಯೋದು ಬೇಡ, ಅವನು ಕೊಳಕು, ಅವನ ಅಸಹ್ಯ, ಅವನೊಂಥರ ರೇಬಿಸ್ ಬಂದಿರೋ ವ್ಯಕ್ತಿ. ಅವನ ಬಗ್ಗೆ ಮಾತಾಡೋದು ಬೇಡ ಅಂತ ಅನ್ಕೊಂಡ್ರೆ ನಿನ್ನೆ ಒಂದು ಅತಿಯಾಗೋಯ್ತು. ಹಾಗಾಗಿ ಅವನ ಬಗ್ಗೆ ಮಾತಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ನಿಮಗೆ ಗೊತ್ತಿರೋ ಹಂಗೆ ಇವನಿಗೆ ಚಿಪ್ರಂಗ ಅಂತ ಒಂದು ಹೆಸರಿದೆ. ಯಾಕೆಂದ್ರೆ ಇವನೊಬ್ಬ ಪೆಂಗ, ಯಾವ ಮಾಹಿತಿನೂ ಇರಲ್ಲ. ಆ ಪಕ್ಕದಲ್ಲಿ ಕೂತ್ಕೊಳ್ಳುವಂತಹ ಏನೂ ಗೊತ್ತಿಲ್ಲದ ಕತ್ತೆಗಳಿರ್ತಾರಲ್ಲ, ಆ ಕತ್ತೆಗಳೇನೋ 4 ಪಾಯಿಂಟ್ ಕೊಟ್ರೆ ಆ 4 ಪಾಯಿಂಟ್ ಸುತ್ತಾನೆ ಗಿರ್ಕಿ ಹೊಡ್ಕೊಂಡಿರ್ತಾನೆ ಅವನು. ಅವನಿಗೊಂದು ಕ್ಯಾಮ್ರಾ ಇದೆ, ಒಂದು ಸ್ಟುಡಿಯೋ ಇದೆ. ಇವ್ರ ಹತ್ರ ಕಾಲಿಗೆ ಬಿದ್ದು ಗುಲಾಮಗಿರಿ ಮಾಡಿ ಬಿಜೆಪಿಯವರು ಇನ್ಯಾರ್ಯಾರೋ ಸೇರ್ಕೊಂಡು ಒಂದಷ್ಟು ದುಡ್ಡು ಕೊಡ್ತಾರೆ. ಅದಕ್ಕೊಂದು ಸ್ಟುಡಿಯೋ ಮಾಡಿ ಇಟ್ಕೊಂಡಿದ್ದಾನೆ, ಒಂದು ಚಾನಲ್ ಇಟ್ಕೊಂಡಿದ್ದಾನೆ. ಅವನ ಯೋಗ್ಯತೆಗೆ ಹೊಟ್ಟೆಗೆ ಅನ್ನ ತಿಂತಿದ್ದೀನಿ ಅಂತ ಒಂದು ದಿನಾನೂ ನಿರೂಪಣೆ ಮಾಡಿಲ್ಲ. ಬರೀ ಕೆಲಸ ಇದೇನೆ. 4 ಪಾಯಿಂಟ್ ಪಕ್ಕದಲ್ಲಿರೋ ಪೆಂಗರ್ ಕೊಡ್ತಾರೆ, ಇವನು ಮಹಾನ್ ಪೆಂಗ. ಇವನೊಂದು ಕಥೆಯನ್ನ ಹೇಳ್ತಾನೆ. ಅದರ ಕತೆ ಸುತ್ತಾನೆ ಈ ಇಡೀ ಇದು ಜಗತ್ತಿರಬೇಕು ಅಂತ ಅವನು ಭಾವಿಸ್ತಾನೆ. ಸೊ ಚಿಪ್ಪು, 2,000 ರೂಪಾಯಿ ನೋಟಲ್ಲಿ ಚಿಪ್ ಇದೆ ಅಂತ ಬೊಗಳಿ ಇಲ್ಲಿಯವರೆಗೆ ಕ್ಷಮೆ ಕೇಳದಿರುವಂತಹ ಈ ರಂಗನಾಥ ನಿನ್ನೆ ಹೇಳ್ತಾನೆ, SIT ಇನ್ಫಿಲ್ಟ್ರೇಟ್ ಆಗ್ಬಿಟ್ಟಿದೆ, ನುಸುಳು ಬಿಟ್ಟಿದಾರಂತೆ ಬೇರೆ ಯಾರೋ ಉದ್ದೇಶಗಳಿಂದ. ಮತ್ತೆ SIT ಅವರು ಸುಮ್ಮನೆ ತನಿಖೆನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಯಾಕೆ ಅಂದ್ರೆ ಅವ್ರಿಗೆ ಅನ್ನ ಸಿಗುತ್ತಂತೆ, ಅದರಿಂದ ಅವ್ರಿಗೊಂದಷ್ಟು ಹೆಸರು ಇರುತ್ತಂತೆ. ಆಗಾಗ ಮುಖ್ಯಮಂತ್ರಿ, ಗೃಹ ಮಂತ್ರಿ ಕರೆದು ಮಾತಾಡ್ತಾರಂತೆ. ಹಾಗಾಗಿ ಅವರು SIT ತನಿಖೆಯನ್ನ ಸುಮ್ಮನೆ ಮುಂದುವರ್ಸ್ಕೊಂಡು ಹೋಗ್ತಿದಾರಂತೆ. ಮತ್ತೆ ಇವನು ಎಷ್ಟು ವಿಷ ಕಾರ್ತಾನೆ SIT ಮೇಲೆ ಅಂದ್ರೆ, ಎಷ್ಟು ವಿಷ ಕಾರ್ತಾನೆ ನೋಡಿ. SIT ಲಿಮಿಟ್ಗಳನ್ನ ಇವನು ಫಿಕ್ಸ್ ಮಾಡ್ತಾನಂತೆ. ಆ ಲಿಮಿಟ್ ಅಲ್ಲಿ ಕೆಲಸ ಮಾಡ್ಬೇಕಂತೆ. ಸೌಜನ್ಯ ಓಕೆ, ಇನ್ನಾರು 2-3 ಓಕೆ, ಮಿಕ್ಕಿದ್ದೆಲ್ಲ ಏನ್ ಮಾಡ್ತೀರಿ? ಎಲ್ಲ ಕಡೆ ಹೋಗಿ ತೋಡ್ಕೊಂಡಿರ್ತೀರಾ. ಮೇಲ್ ಸಿಕ್ಕಿರೋ ಮೂಳೆನೆಲ್ಲ ನೀವ್ ಯಾಕೆ ತನಿಖೆ ಮಾಡ್ತಿದ್ದೀರಿ? ಅದನ್ನು ಪೊಲೀಸರಿಗೆ ಕೊಡಿ. ಪೆಂಗರಂಗ, ಆ ಪೊಲೀಸರು ಸೌಜನ್ಯ ಪ್ರಕರಣದಲ್ಲಿ, ಬೇರೆ ಪ್ರಕರಣಗಳಲ್ಲಿ ಮಾಡಿರುವ ತನಿಖೆ ಲಕ್ಷಣ ಎಲ್ರಿಗೂ ಗೊತ್ತಿದೆ. ಮತ್ತದೇ ಪೊಲೀಸರಿಗೆ ಕೊಡಿ ಅಂತ. ಆಗತಾನೆ ಇವನಿಗೆ ಎಂಜಿಲ್ ಕಾಸು ಹಾಕುವಂಥವ್ರು, ಇವನ ದಣಿಗಳು ಸೇಫ್ ಆಗೋದು. ಆ ಲೋಕಲ್ ಪೊಲೀಸುಗಳು ಆ ಒಂದು ಅನಿಷ್ಟ ರೀತಿಯಲ್ಲಿ ತನಿಖೆ ಮಾಡಿದ್ದಕ್ಕೆ ತಾನೇ ಇವತ್ತಿನವರೆಗೆ ಒಂದು ಕೇಸು ಸಾಲ್ವ್ ಆಗದೆ ಇರೋದಲ್ಲಿ ಧರ್ಮಸ್ಥಳದಲ್ಲಿ. ಆದ್ರೂ ಅವ್ರಿಗೆ ಕೊಡ್ಬೇಕಂತೆ. SIT ಅವರು ಎಷ್ಟಿದೆಯೋ ಇವನು ಹೇಳ್ದಷ್ಟು, ಯಾರೋ ಈ ಪೆಂಗರಂಗ ಹೇಳ್ದಷ್ಟು ಮಾತ್ರನೇ ತನಿಖೆ ಮಾಡ್ಬೇಕಂತೆ. 2-3 ಪ್ರಕರಣ ಮಾಡ್ಬಿಟ್ಟು ಮುಚ್ಚಿಬಿಟ್ಟು ಹೋಗ್ಬಿಡ್ಬೇಕು. ಸುಮ್ಮನೆ ಅನ್ನ ಸಿಗುತ್ತೆ ಅಂದ್ಬಿಟ್ಟು, ಅವ್ರ ಜೀವನ ನಡೆಯುತ್ತೆ ಅಂದ್ಬಿಟ್ಟು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿ ಮತ್ತೆ ಗೃಹ ಮಂತ್ರಿ ಆಗಾಗ ಕರೆದು ಮಾತಾಡಿಸ್ತಾರೆ, ಅವ್ರಿಗೊಂದು ಲೆವೆಲ್ ಇರುತ್ತೆ ಅಂತ ತನಿಖೆ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಎಂಥ ನೀಚ ನೋಡಿ ಇವನು, ಎಂಥ ನೀಚ ನೋಡಿ. ಎಷ್ಟು ಎಂಜಿಲ್ ನೆಕ್ಕಿರ್ತಾನೆ ಇವನು, ಎಷ್ಟು ಎಂಜಿಲ್ ನೆಕ್ಕಿರ್ತಾನೆ ಈ ರೀತಿಯಾಗಿ ಮಾತಾಡೋದಕ್ಕೆ. ಒಂದು ಜಾಗದಲ್ಲಿ 10 ಮೂಳೆಗಳು, 100 ಮೂಳೆಗಳು ಸಿಗ್ತಾ ಇದೆ, ಅಸ್ಥಿ ಪಂಜರಗಳು ಸಿಗ್ತಾ ಇದೆ, ಬುರುಡೆಗಳು ಸಿಗ್ತಾ ಇದೆ ಅಂದ್ರೆ ಎಷ್ಟು ಗಾಬರಿ ಆಗಬೇಕು ಸಮಾಜ, ಎಷ್ಟು ಗಾಬರಿ ಆಗಬೇಕು ಆಡಳಿತ, ಎಷ್ಟು ಗಾಬರಿ ಆಗಬೇಕು ಪೊಲೀಸ್ ವ್ಯವಸ್ಥೆ. ಅದನ್ನು ತನಿಖೆ ಮಾಡಿ ಯಾರು ಮಾಡ್ತಿದ್ದಾರೆ, ಏನಾಗಿದೆ, ಏನೆಲ್ಲ ಆಗಿದೆ ಎಲ್ಲವನ್ನ ತನಿಖೆ ಮಾಡಬೇಕು. ಒಂದನ್ನು ಬಿಡಬಾರ್ದು ಅಂತ ಪಟ್ಟಿ ಹಿಡಿಬೇಕಾ? ನೀವ್ ಯಾಕ್ರಿ ತನಿಖೆ ಮಾಡ್ತೀರಾ? ಸಿಗ್ತವೆ ಏನೀಗ ಅಂತ ನೀವನು ಎಂಥ ಅಯೋಗ್ಯ ನೋಡಿ ಇವನು. ಒಂದು ಕಡೆ ಪೆಂಗತನ, ಅವನಿಗೇನು ಗೊತ್ತಿಲ್ಲ. SIT ಲಿಮಿಟ್ಸ್ನ ಇವನು ಮಾತಾಡ್ತಾನೆ. SIT ಲಿಮಿಟ್ಸ್ ಏನು ಅಂತ ಒಂದು ದಿನ ಆದ್ರೂ ಓದಿದಾನ ಇವನು? ಆ ಪಕ್ಕದಲ್ಲಿ ಕೂತ್ಕೊಳ್ಳೋ ಪೆಂಗ್ ಕತ್ತೆಗಳು 4 ಪಾಯಿಂಟ್ಗಳನ್ನ ಬರ್ಕೊಡ್ತಾರೆ. ಆ ಪಾಯಿಂಟ್ಗಳು ಸುತ್ತಾನೆ ಓಡಾಡ್ಕೊಂಡಿರ್ತಾನೆ. ಇವನ ಯೋಗ್ಯತೆ ಎಷ್ಟು ಅಂದ್ರೆ, ರಾಹುಲ್ ಗಾಂಧಿ ಸದನದಲ್ಲಿ ಈಶ್ವರನ ಫೋಟೋ ತೋರಿಸಿ, ಈಶ್ವರನ ಕೈಯಲ್ಲಿರುವಂತಹ ತ್ರಿಶೂಲ ಹಿಂಸೆಯ ಸಂಕೇತವಲ್ಲ ಅಂತ ಭಾಷಣ ಮಾಡಿದ್ರೆ, ಆ ಪಕ್ಕದಲ್ಲಿ
ಪೆಂಗರು ಯಾರೋ 4 ಜನ ಬರ್ಕೊಟ್ಟಿರ್ತಾರಲ್ಲ ಪಕ್ಕದಲ್ಲಿ ಕೂಡ, ಹೌದಾ ಸರ್ ಅಯ್ಯೋಯ್ಯೋ ಅಯ್ಯೋಯ್ಯೋ ಅಂತ ಸೈಡ್ ಎಫೆಕ್ಟ್ಗಳು ಕೊಡ್ತಿರ್ತಾವಲ್ಲ ಚಿಲ್ಲರೆ ಕಾಸು ಸಂಬಳಕ್ಕೆ. ಆ ಕಂತ್ರಿಗಳು ಬರ್ಕೊಟ್ಟಿದ್ದನ್ನು ನಂಬಿಬಿಟ್ಟು ಅದು ಹಿಂಸೆಯ ಸಂಕೇತ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಹೇಳಿದ್ರು ಅಂತ ಅರ್ಧ ಗಂಟೆ ಬೈದಿದ್ದ. ಇವನ ಯೋಗ್ಯತೆಗೆ ಒಂದು ದಿನಾನು ನ್ಯೂಸ್ ನೆಟ್ಗೆ ನೋಡಿರಲ್ಲ, ನ್ಯೂಸ್ ನೆಟ್ಗೆ ಓದಿರಲ್ಲ, ಸೀದಾ ಮನೆಯಿಂದ ಬಂದ್ಬಿಟ್ಟಿರ್ತಾನೆ. ಮನೆಯಿಂದ ಬರ್ತಾನೆ, ತಲೆ ಬಾಚ್ಕೊಳ್ತಾನೆ, ಕ್ಯಾಮ್ರಾ ಮುಂದೆ ಕೂತ್ಕೊಳ್ತಾನೆ ಪೌಡ್ರ್ ಹಾಕೊಂಡು. ಆ ಪಕ್ಕದಲ್ಲಿರೋ ಪೆಂಗರು ಕೊಡೋದು, ಈ ಪೆಂಗ ಓದೋದು. ಅದಕ್ಕೆ ಇವನು ದೊಡ್ಡ ಇತಿಹಾಸ ತಜ್ಞ, ಈ ದೊಡ್ಡ 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 ವಿದ್ವಾಂಸನ ರೀತಿಯಲ್ಲಿ ಅದಕ್ಕೊಂದು ವಿಶ್ಲೇಷಣೆ ಅಂತ ಬೇರೆ ಕೊಡೋದು. ಇವನು ಎಂಥ ಯೋಗ್ಯತೆಗೆಟ್ಟ ಮನುಷ್ಯ ಇವನು ಅಂದ್ರೆ. SIT ಮೇಲೆ ಇವನು ಸವಾರಿ ಮಾಡಕ್ ನೋಡ್ತಾನೆ. ಹಾಗಾದ್ರೆ ನಿಜವಾಗ್ಲೂ ಏನಿದೆ SITಯಲ್ಲಿ? SITಯ ಕಾರ್ಯಮಿತಿ ಏನಿದೆ? SITಗೆ ಪೊಲೀಸ್ ಸ್ಟೇಷನ್ ಸ್ಥಾನಮಾನ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಸ್ಥಾನಮಾನ ಆದರೆ ಯಾವುದೇ ಕೇಸ್ ತಗೋಬಹುದು ಆ ಪ್ರದೇಶದಲ್ಲಿ, ತನ್ನ ವ್ಯಾಪ್ತಿಯಲ್ಲಿ ಇರುವ ಪ್ರದೇಶದಲ್ಲಿ. ಇಂಥದ್ದೇ ಕೇಸ್ ತಗೋಬೇಕು, ಇಂಥದ್ದೇ ಕೇಸ್ ತಗೋಬೇಕು ಅಂತ, ತಗೋಬಾರ್ದು ಅಂತ ಈ ಪೆಂಗ ಹೇಳ್ತಾನಂತೆ. ಅವರು ಅದನ್ನ ಪಾಲಿಸ್ಬೇಕಂತೆ. ಅಷ್ಟೇ ಅಲ್ಲ, ಕಳೆದ 20 ವರ್ಷಗಳಲ್ಲಿ ಯಾವೆಲ್ಲ ಪ್ರಕರಣಗಳಲ್ಲಿ ನಡೆದಿದ್ದವೋ, ಅಸಹಜ ಸಾವು, ಕಾಣೆಯಾಗಿರುವಂತಹದ್ದು, ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತಹ ಅಪರಾಧ ಪ್ರಕರಣಗಳು, ಅತ್ಯಾಚಾರಗಳು, ಪ್ರತಿಯೊಂದನ್ನು ತನಿಖೆ ಮಾಡಿ ಅಂತ SITಗೆ ಕೊಟ್ಟಿರೋದು ಸರ್ಕಾರ. ಇವನು ಹೇಳ್ತಾನೆ 4 ಜನದ್ದು ಮಾತ್ರ ಮಾಡಬೇಕು, ಯಾವ ಬುರುಡೆ ಆರಂಭದಲ್ಲಿ ಬಂತಲ್ಲ ಅದು ಎಲ್ಲಿಂದ ಬಂತು ಅದ್ರ ಬಗ್ಗೆ ಮಾತ್ರನೇ ತನಿಖೆ ಮಾಡಬೇಕು, ಅದನ್ನ ತಂದವ್ರನ್ನ ಜೈಲಿಗೆ ಹಾಕ್ಬಿಡ್ಬೇಕು, ಅಲ್ಲಿಗೆ SIT ಮುಚ್ಚಿಬಿಡ್ಬೇಕು, ಇವ್ರ ಜೀವನ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ SIT ಅವರು ಅಂತ. ನೀವು ಏನು ಹೇಳಬೇಕು ಇವನಿಗೆ? ಈ ಹೇಡಿ ಸರ್ಕಾರ ಇಂಥ ಕಂತ್ರಿಯನ್ನ, ಸಮಾಜದಲ್ಲಿ ದಿನ ಬೆಳಗಾದ್ರೆ ಸುಳ್ಳು ಹೇಳುವಂತಹ ಇಂಥ ಕಂತ್ರಿಯನ್ನ ಜೈಲಿಗೆ ಹಾಕೋದು ಬಿಟ್ಬಿಟ್ಟು ಅವನ ಹತ್ರನೇ ಹೋಗಿ ಇಂಟರ್ವ್ಯೂ ಕೊಟ್ಕೊಂಡು ಸಾಯ್ತಿರ್ತಾರೆ ಈ ಸರ್ಕಾರದವರು. ಸೀದಾ ಹೇಳ್ತಾನೆ, ಹೋಮ್ ಮಿನಿಸ್ಟ್ರಿಗೆ ಏನು ಗೊತ್ತಿಲ್ವಂತೆ, ಮುಖ್ಯಮಂತ್ರಿಗೆ ಏನು ಗೊತ್ತಿಲ್ವಂತೆ, ಇವನೊಬ್ಬನಿಗೆ ಅಂತ ಗೊತ್ತಿರೋದು. 2,000 ರೂಪಾಯಿ ನೋಟಲ್ಲಿ ಚಿಪ್ಪು ಕಂಡಿಡಿದಾನಲ್ಲ, ಹೆಲಿಕಾಪ್ಟರ್ ಮನೆ ಉದುರಿಸ್ತಿದ್ನಲ್ಲ, ಎಲ್ಲರೂ ಮನೆ ಮುಂದೆ ನಿಂತ್ಕೊಳ್ಳಿ, ಹೆಲಿಕಾಪ್ಟರ್ನ ಮೋದಿ ಏನು ದುಡ್ಡು ಹೆಲಿಕಾಪ್ಟರ್ನ ಸುರಿಸ್ಬಿಡ್ತಾರೆ, ಎಲ್ಲ ಆಯ್ಕೊಳ್ಳಿ ಅಂತ ಹೇಳಿದಂತಹ ಅಯೋಗ್ಯ ಇವನು. ಆ ಮಟ್ಟಕ್ಕೆ ಬಿಜೆಪಿ ಮೋದಿಯ ಬಕೆಟು, ಆ ಮಟ್ಟಕ್ಕೆ ಬಿಜೆಪಿ ಮೋದಿಯ ಗುಲಾಮ. ಅಂಥ ಗುಲಾಮ SITಯ ಕಾರ್ಯಮಿತಿಯನ್ನ ಲಿಮಿಟ್ ಮಾಡ್ತಾನೆ, SITಯ ಕಾರ್ಯಮಿತಿಯನ್ನ ಪ್ರಶ್ನೆ ಮಾಡ್ತಾನೆ, ಮತ್ತು ಅವರ ಕಾರ್ಯವೈಖರಿಯನ್ನೇ ಪ್ರಶ್ನೆ ಮಾಡ್ತಾನೆ. ಯಾವನಿವನು ಪ್ರಶ್ನೆ ಮಾಡೋದಕ್ಕೆ? ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಅಂತ ಮಾಡದೇ ಇವನ ಅರ್ಹತೆನಾ? ಯಾವ ರೀತಿಯಲ್ಲಿ ಇವನೊಬ್ಬ ಪತ್ರಕರ್ತ ಅಲ್ಲ, ಇವನು ಲುಚ್ಚತನ ತುಂಬಿಕೊಂಡಿರುವಂತಹ ಗೂಬೆ ಇವನು. ಅಂಥ ಗೂಬೆ ಅವನ ಪೆಂಗತನವನ್ನ ಕರ್ನಾಟಕ ರಾಜ್ಯದಲ್ಲಿ ಹಬ್ಬುತ್ತಾ ಇದ್ದಾನೆ. ಅವನ ಪೆಂಗತನವನ್ನ ಒಂದು ದಿನ ಆದ್ರೂ ಕಂಪ್ಲೀಟ್ ಆಗಿ ನ್ಯೂಸ್ ಓದ್ಕೊಂಡು ಬರಲ್ಲ, ಅಥವಾ ನ್ಯೂಸ್ ನೋಡ್ಕೊಂಡು ಬರಲ್ಲ, ಅಥವಾ ಮಾಹಿತಿ ಪಡ್ಕೊಂಡು ಬರಲ್ಲ, ಏನೂ ಇರಲ್ಲ ಅವನ ಹತ್ರ. ಆ ಪಕ್ಕದಲ್ಲಿ ಕೂತ್ಕೊಳ್ಳುವಂತಹ ಪೆಂಗರ್ ಬರ್ಕೊಡುವಂತಹ 4 ಲೈನ್ ಇರುತ್ತೆ ಅಷ್ಟೇ. ಆ 4 ಲೈನ್ ಮೇಲೆ 20 ನಿಮಿಷ ಮಾತಾಡ್ತಾನೆ. ಈಗ SIT ತನ್ನ ತನಿಖೆಯನ್ನ ಸುದೀರ್ಘ ಮಾಡಿದ್ರೆ ಇವನ ಅಪ್ಪನ ಗಂಟೆ ಏನು ಹೋಗುತ್ತೆ? ಇವನಿಗೆ ಎಂಜಿಲ್ ಕಾಸು ಕೊಡ್ತಿರುವ ದಣಿಗಳಿಗೆ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ, ಬುಡಕೋಗ್ಬಿಡುತ್ತೆ. ಅಪರಾಧ ಪ್ರಕರಣಗಳೆಲ್ಲ ಭೇದಿಸ್ಬಿಟ್ರೆ ಯಾರ್ಯಾರು ಜೈಲಿಗೆ ಹೋಗ್ಬೇಕೋ ಎಲ್ಲ ಹೋಗ್ಬಿಡ್ತಾರೆ. ಅವಾಗ ಇವನು ಗಂಜಿ ಗತಿ, ಇವನು ಕಾಸಿಗೋಸ್ಕರ, ಇವನು ಜೀವನಕ್ಕೋಸ್ಕರ, ಇವನ್ ಜೀವನ ನಡೆಯುತ್ತೆ ಅಂತ ಇಂತಹ ಸುಳ್ಳುಗಳನ್ನ ಬೊಗಳೋದು. SIT ಅವರಲ್ಲ. SIT ಅವ್ರ ಜೀವನ ನಡೆಸೋದಕ್ಕೆ ಅವ್ರಿಗೆ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೋ ಒಂದು ಹುದ್ದೆ ಕೊಟ್ಟಿರ್ತಾರೆ. ಅವ್ರಿಗೆ ಅವರೆಲ್ಲ ಪರೀಕ್ಷೆ ಬರೆದು ದೈಹಿಕ ಪರೀಕ್ಷೆ ಪಾಸ್ ಮಾಡಿ ಪೊಲೀಸ್ ಆಗಿರ್ತಾರೆ, IPS ಆಗಿರ್ತಾರೆ. ಅವರಿಗೆ ಇವನ ತರ ಸುಳ್ಳು ಬೊಗಳಿದ್ರೇನೆ, ದ್ವೇಷ ಬಿತ್ತಿದ್ರೇನೆ ಸಂಬಳ ದುಡಿಮೆ ಈ ರೀತಿ ಇರೋದಿಲ್ಲ. ಅವ್ರಿಗೆ ಸಂಬಳ ಫಿಕ್ಸ್ ಆಗಿರುತ್ತೆ, ರಿಟೈರ್ಡ್ ಆದ್ರೆ ಅವ್ರಿಗೆ ಪೆನ್ಷನ್ ಇರುತ್ತೆ. ಈ ಗೂಬೆಗೆ, ಈ ಪೆಂಗನಿಗೆ ಇಲ್ಲಿ ಸುಳ್ಳು ಬೊಗಲಿಲ್ಲ ಅಂದ್ರೆ, ಮೋದಿ ಬಿಜೆಪಿ ಬಕೆಟ್ ಹಿಡ್ದಿಲ್ಲ ಅಂದ್ರೆ 1 ರೂಪಾಯಿ ಬರಲ್ಲ ಇವನಿಗೆ. ಅದು ಇವನ ಯೋಗ್ಯತೆ. ಅಂತಹ ಅಯೋಗ್ಯ ಇವತ್ತು SIT ಮೇಲೆ ವಿಷ ಕಾರ್ತಾನೆ. SIT ಅವರು ಅವ್ರ ಜೀವನ ನಡೆಯುತ್ತೆ ಅಂತ ತನಿಖೆನ ಎಲ್ಲೆಲ್ಲಿಗೋ ತಗೊಂಡು ಹೋಗ್ತಿದಾರಂತೆ. ಈ ಸರ್ಕಾರ, ಈ ಹೋಮ್ ಮಿನಿಸ್ಟ್ರು, ಇದೆಲ್ಲ ಇವ್ರ ಗಮನಕ್ಕೆ ಬರಲ್ವಾ? ಇದೆಲ್ಲ ಇವರು ನೋಡಲ್ವಾ? ಅಸಹ್ಯ ಇದು, ಅಸಹ್ಯ. ಇಂಥವನೊಬ್ಬ ಪತ್ರಕರ್ತ ಆಗಿದ್ದಾನೆ, ಹೆಸರಿಗಾದ್ರೂ ಪತ್ರಕರ್ತ,
ನಾಲಾಯಕ್ ಪತ್ರಕರ್ತನೆ ಆಗಿದ್ದಾನೆ ಅನ್ನೋದು ಪತ್ರಿಕೋದ್ಯಮಕ್ಕೆ ಅವಮಾನ. ಇಂಥವನೊಬ್ಬ ದಿನ ಬೆಳಗಾದರೂ ಬಾಯಿಗೆ ಬಂದಿದ್ದು ಬೊಗಳ್ತಾ ಇರೋದನ್ನ ಸರ್ಕಾರ ನೋಡ್ಕೊಂಡು ಸುಮ್ಮನೆ ಇದೆ ಅನ್ನೋದು ಸರ್ಕಾರಕ್ಕೆ ಅವಮಾನ ಅಷ್ಟೇನೆ. ಸರ್ಕಾರಕ್ಕೆ ನಿಜವಾಗ್ಲೂ ಸಹ ಒಂದು ಹಿಂದೂ ಮುಸ್ಲಿಂ ವಿಚಾರದಲ್ಲಿ ಅಥವಾ ಈ ತರದ ವಿಚಾರಗಳಲ್ಲಿ ಸರಿಯಾದ ರೀತಿಯಾಗಿ ಆಗಬೇಕು ಸಮಾಜದಲ್ಲಿ ಅನ್ನೋದಾದ್ರೆ ಇಂಥವ್ರನ್ನ ಈ ಪೆಂಗರಂಗ ಪಬ್ಲಿಕ್ ಟಿವಿಯ ರಂಗನಾಥ್ ಪೆಂಗ ಅಂತವ್ರನ್ನ ಒದ್ದು ಒಳಗಾಕಬೇಕು. ಆಗ ಮಾತ್ರ ಅದು ಸಾಧ್ಯ. ಇಲ್ಲದೆ ಹೋದ್ರೆ ಯಾವುದು ಸಹ ನ್ಯಾಯ ಸಿಗಲ್ಲ, ಎಲ್ಲೂ ಸಹ ಸತ್ಯ ಹೊರಗಡೆ ಬರೋದಿಲ್ಲ. ಇಂಥವ್ರೆಲ್ಲ ಬೀಜ ಬಿತ್ತಿ 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 ವಿಷವೃಕ್ಷಗಳನ್ನ ಬೆಳೆಸಿ ಅದನ್ನೆಲ್ಲ ಮರೆಮಾಚ್ಬಿಡ್ತಾರೆ. ಸತ್ಯನೇ ಮರೆಮಾಚ್ಬಿಡ್ತಾರೆ, ನ್ಯಾಯನ ಸಮಾಧಿ ಮಾಡಿ ಬಿಸಾಕ್ಬಿಡ್ತಾರೆ. ಇವ್ರಿಗೆ ನ್ಯಾಯ ಬೇಕಿಲ್ಲ, ಸತ್ಯ ಬೇಕಿಲ್ಲ. ಯಾವನೋ ಒಬ್ಬನ್ನೋ ಇಬ್ಬರನ್ನೋ ಕಾಪಾಡಬೇಕು, ಇವರು ಹೊಟ್ಟೆ ತುಂಬಿಸ್ಕೋಬೇಕು, ಅದರಿಂದ ಇವರು ಬದುಕಬೇಕು. ಅಂತಹ ಪೆಂಗ ಇವನು, ಅಂತಹ ಲುಚ್ಚ ಲಫಂಗ ಇವನು ಅಷ್ಟೇ. ಸೊ ಇದನ್ನೇ ತುಂಬಾ ಸಿಟ್ಟು ಬಂತು ಅವನು ವಿಚಾರಗಳನ್ನ ಕೇಳಿಸುವಾಗ. ಹಾಗಾಗಿ ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನ ಮಾಡಿದೆ. ಸೊ ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.